ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಬಗ್ಗೆ ಇವತ್ತು ಆದೇಶ ಹೊರಬೀಳುವ ಸಾಧ್ಯತೆ. ಈಗಾಗಲೇ ಅರ್ಜಿಯ ಬಗ್ಗೆ ಪ್ರದೋಷ್ ವಿಚಾರಣೆಯನ್ನ ಮಾಡಲಾಗಿದೆ. ಹಲವು ಪ್ರಶ್ನೆಗಳನ್ನ ಕೇಳಿ ಉತ್ತರವನ್ನ ಕೋರ್ಟ್ ದಾಖಲಿಸಿಕೊಂಡಿದೆ. ಘಟನೆಯ ಸಂಪೂರ್ಣ ಸತ್ಯವನ್ನ ಹೇಳುತ್ತೇನೆ ಅಂತ ಪ್ರಕರಣದ 14ನೇ ಆರೋಪಿಯಾಗಿರುವಂತಹ ಪ್ರದೋಷ್ ಈಗಾಗಲೇ ಹೇಳಿದ್ದಾರೆ. ಯಾರದ್ದೇ ಪ್ರಭಾವ ಅಥವಾ ಒತ್ತಡ ಇಲ್ಲ ಅಂತಾನೂ ಪ್ರದೋಷ್ ಸ್ಪಷ್ಟಪಡಿಸಿದ್ದಾರೆ. ಕ್ರಿಮಿನಲ್ ಹಿನ್ನೆಲೆ ಇದೆಯಾ ಎಂಬ ವರದಿಯನ್ನ ಕೋರ್ಟ್ ಕೇಳಿದೆ. ಪರಿವೀಕ್ಷಣಾ ಅಧಿಕಾರಿ ಪ್ರದೋಷ್ ಹಿನ್ನೆಲೆಯ ಬಗ್ಗೆ ವರದಿಯನ್ನ ಸಲ್ಲಿಸಬೇಕಿದೆ. ಮಾಫಿ ಸಾಕ್ಷಿಯ ಬಗ್ಗೆ ನಿರ್ಧರಿಸಬೇಕಿರುವ 59ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿರುವ ನ್ಯಾಯಾಧೀಶರಾದ ಸುಜಾತಾ ಮಡಿವಾಳಪ್ಪ ಸಾಂಬ್ರಾಣಿ, ನಾನು ಮಾಫಿ ಸಾಕ್ಷಿಯಾಗ್ತೀನಿ, ನನಗೆ ಕ್ಷಮಾದಾನವನ್ನ ಕೊಡಿ. ರೇಣುಕಾಸ್ವಾಮಿ ಕಿಡ್ನಾಪ್ನಿಂದ ಹಿಡಿದು ಆತನ ಹತ್ಯೆ ಆಯ್ತಲ್ಲ, ಅದಾದ್ಮೇಲೂ ಕೂಡ ಏನೆಲ್ಲ ಘಟನೆಗಳಾಯಿತು, ಯಾರ್ಯಾರ ಪಾತ್ರ ಹೇಗಿತ್ತು, ಎಷ್ಟಿತ್ತು, ಇದೆಲ್ಲವನ್ನ ಹೇಳ್ತೀನಿ ಅಂತ ಪ್ರದೋಷ್ ಹೇಳ್ಕೊಂಡಿದ್ರು. ಜೊತೆಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಅರ್ಜಿಯಲ್ಲಿ ಎಲ್ಲ ವಿವರಗಳನ್ನು ಕೂಡ ಪ್ರಸ್ತಾಪಿಸಲಾಗಿತ್ತು. ಆ ಅರ್ಜಿಯಲ್ಲಿನ ಅಂಶಗಳ ಕುರಿತು ನ್ಯಾಯಾಧೀಶರು ಕೂಡ ಪ್ರದೋಷ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಪ್ರದೋಷ್ ಉತ್ತರವನ್ನ ಕೊಟ್ಟಿದ್ದಾರೆ. ಇವತ್ತು ಈ ಒಂದು ಅರ್ಜಿಯ ಆದೇಶ ಹೊರಬರುವ ಸಾಧ್ಯತೆ ಇದೆ. ನಮ್ಮ ಪ್ರತಿನಿಧಿ ರಮೇಶ್ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ರಮೇಶ್, ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆ ನಡೆದಿದೆ, ಇವತ್ತು ಆದೇಶ ಹೊರಬೀಳೋ ಸಾಧ್ಯತೆ ಇದೆ. ಏನಾಗಬಹುದು ಅಂತ ಆದೇಶ? ಮಧುಶ್ರೀ, ಕಳೆದ ವಾರ ಅಷ್ಟೇನೆ ಪ್ರದೋಷ್ ಅರ್ಜಿಗೆ ಸಂಬಂಧಪಟ್ಟಂತೆ ಕೋರ್ಟ್ ವಿಚಾರಣೆಯನ್ನು ನಡೆಸಿದೆ. ಪ್ರದೋಷ್ಗೆ ಕೂಡ ಈ ಅರ್ಜಿಯ ಪ್ರತಿಯನ್ನ ಕಳಿಸಿ, ಇದು ನೀವೇ ಬರೆದಿರುವಂತ ಅರ್ಜಿಯಲ್ಲಿರೋ ಕಂಟೆಂಟ್ ನಿಮ್ಗೆ ಗೊತ್ತಿದೆಯಾ ಅಂತೆಲ್ಲ ಪ್ರಶ್ನೆ ಮಾಡಿ ಅದನ್ನ ಅವರ ಹೇಳಿಕೆಯನ್ನು ದಾಖಲಿಸಿಕೊಂಡಿದೆ. ಜೊತೆಗೆ ಪ್ರದೇಶ್ ಕೂಡ ತಾನು ಯಾವುದೇ ಪ್ರಭಾವಕ್ಕೊಳಗಾಗಿಲ್ಲ, ಒತ್ತಡಕ್ಕೊಳಗಾಗಿಲ್ಲ, ಸ್ವಯಂ ಪ್ರೇರಿತವಾಗಿ ಸತ್ಯವಾದಂತ ಹೇಳಿಕೆಯನ್ನು ಕೊಡ್ತೀನಿ, ಮತ್ತೆ ಘಟನೆ ದಿವಸ ಏನೇನಾಯ್ತು, ಆ ನಂತರ ಏನೇನಾಯ್ತು, ಎಲ್ಲಾ ಸತ್ಯ ಸಂಗತಿಗಳನ್ನ ಬಹಿರಂಗಪಡಿಸ್ತೀನಿ ಅಂತೇಳಿ ಕೋರ್ಟ್ಗೆ ಹೇಳಿದ್ದಾನೆ. ಹೀಗಾಗಿ ಕೋರ್ಟ್ ಆತನ ಹೇಳಿಕೆಯನ್ನ ಈಗ ದಾಖಲಿಸಿಕೊಂಡು ಈಗ ಮಾಫಿ ಸಾಕ್ಷಿಯಾಗಿ ಅವನನ್ನ ಪರಿಗಣಿಸಬೇಕಬಾರ್ದು ಅನ್ನೋದ್ರ ಬಗ್ಗೆ ಆದೇಶವನ್ನ ಕಾಯ್ದಿರಿಸಿದೆ. ಈ ಆದೇಶ ನೀಡೋದಕ್ಕೆ ಮುಂಚೆ ಈ ಪ್ರೊಬೇಷನ್ ಆಫೀಸರ್ದು ರಿಪೋರ್ಟ್ ಅನ್ನ ಕೋರ್ಟ್ ಕೇಳಿದೆ. ಅಂದ್ರೆ ಆತನ ಹಿನ್ನೆಲೆ ಏನು, ಪ್ರದೋಷ್ ಮೇಲೆ ಯಾವ್ದು ಕ್ರಿಮಿನಲ್ ಕೇಸ್ಗಳು ಬಾಕಿ ಇದೆ, ಆತನ ನಡತೆ ಹೇಗಿದೆ ಅನ್ನೋದ್ರ ಬಗ್ಗೆ ಪ್ರೊಬೇಷನ್ ಆಫೀಸರ್ ಇಂದ ರಿಪೋರ್ಟ್ ಅನ್ನ ಕೂಡ ತಗೊಳ್ಳೋದಕ್ಕೆ ಸೂಚನೆ ಕೊಟ್ಟಿದೆ. ಹೀಗಾಗಿ ಇವತ್ತು ವರದಿಯನ್ನು ಕೊಡೋ ಸಾಧ್ಯತೆ ಇದೆ. ಅದಾದ್ಮೇಲೆ ಕೋರ್ಟ್ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕಬಾರ್ದು ಅನ್ನೋದ್ರ ಬಗ್ಗೆ ಇವತ್ತು ಆದೇಶ ನೀಡುವಂತ ಸಾಧ್ಯತೆ ಇದೆ. ಕೋರ್ಟ್ ಒಂದ್ ವೇಳೆ ಏನಾದ್ರು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿದ್ರೆ ಈ ಕೇಸ್ನ ಮಹತ್ವದ ಸಾಕ್ಷಿಯಾಗಿ ಪ್ರದೋಷ್ ಪರಿವರ್ತನೆ ಆಗ್ತಾನೆ. ಹೀಗಾಗಿ ದರ್ಶನ್ ಕೇಸ್ನಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಏನಾದ್ರು ಕೋರ್ಟ್ ಒಪ್ಕೊಂಡ್ರೆ ಅದು ಬಹಳ ದೊಡ್ಡ ತಿರುವು ಅಂತ ಹೇಳಿ ಹೇಳ್ಬೋದು. ಹೀಗಾಗಿ ಇವತ್ತಿನ ಕೋರ್ಟ್ ಆದೇಶ ಏನಿದೆ ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಧುಶ್ರೀ, ಧನ್ಯವಾದ ರಮೇಶ್ ತಮ್ಮ ಮಾಹಿತಿಗಾಗಿ.